ಸಿಎಂ ರಾಜೀನಾಮೆ ಕೊಡಲ್ಲ ಅಂದ್ರು ಸಚಿವ ಸತೀಶ್ ಜಾರಕಿಹೊಳಿ. ಕೋರ್ಟ್ ತೀರ್ಪು ಕೊಟ್ಟಿದೆ, ಪಾಲನೆ ಮಾಡಬೇಕಷ್ಟೇ. ಸರಿನಾ ತಪ್ಪಾ ಅಂತ ತೀರ್ಮಾನಕ್ಕೆ 4 ತಿಂಗಳು ಬೇಕು. ನೈತಿಕತೆ ಪ್ರಶ್ನೆ ಎಲ್ಲಿ ಬರುತ್ತೆ ಅಂತಿದ್ದಾರೆ ಸತೀಶ್ ಜಾರಕಿಹೊಳಿ. ಕೇಸ್ ಇದ್ದವರು ಕೇಂದ್ರ ಮಂತ್ರಿಗಳಾಗಿ ಮುಂದುವರೆದಿದ್ದಾರೆ ಅಂತ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತಪಡಿಸಿದರು. ಸಿದ್ದರಾಮಯ್ಯ ಗಟ್ಟಿಯಾಗಿದ್ದಾರೆ ಎಂಬ ಕಾರಣಕ್ಕೆ ನಿಂತಿದ್ದಾರೆ ಅಂತ ಸತೀಶ್ ಜಾರಕಿಹೊಳಿ ಸಿಎಂ ಪರವಾಗಿ ವ್ಯಾಖ್ಯಾನಿಸಿದ್ದಾರೆ. ಎನ್ಕ್ವೈರಿ ಆಗ್ತದೆ ಆಗ್ಲಂತ ಎಲ್ಲರೂ ಹೇಳಿದ್ದಾರೆ. ನಾವು ಅದು ಹೇಳ್ತೀವಿ, ಎನ್ಕ್ವೈರಿ ಆದ್ಮೇಲೆ ನೋಡೋಣ, ಅದ್ರ ಬಗ್ಗೆ ಸತ್ಯಾಂಶ ಹೊರಗೆ ಬಂದೇ ಬರ್ತಿದೆ. ಅವಾಗ ಅದ್ರ ಬಗ್ಗೆ ಹೇಳಲಿಕ್ಕೆ ನೋಡೋಣ, ಇನ್ನೂ ಕಾದು ನೋಡೋದು. ತಕ್ಷಣ ಎನ್ಕ್ವೈರಿ ಆದ ತಕ್ಷಣ ಆರೋಪ ಆಗಿದೆ ಅಂತ ಹೇಳಲಿಕ್ಕಾಗಲ್ಲ. ಲೋಕಾಯುಕ್ತ ಎನ್ಕ್ವೈರಿ ಮಾಡಬೇಕು, ಅವರ ಆದೇಶ ಬಂದ್ಮೇಲೆ ನೋಡೋಣ ತನಿಖೆ ವರದಿ. ಅಲ್ಲ, ತಪ್ಪಿಲ್ಲ, ತನಿಖೆ ಮಾಡ್ಲಿಕ್ಕೆ ಹೇಳ್ಯಾರ. ತಪ್ಪಿದೆ ಅಂತ ಯಾರು ಹೇಳ್ಯಾರ? ಈಗ ತನಿಖೆ ಮಾಡಿ ಅಂತ ಹೇಳಿದಾರೆ ಅಷ್ಟೇ. ಬಪ್ಪ ಇನ್ನೂ 3-4 ತಿಂಗಳು ಬೇಕು, 5 ತಿಂಗಳು ಬೇಕು, ಅದು ಡಿಪೆಂಡ್ಸು ಇನ್ವಿಟೇಷನು. ಅದು ಕರೆಕ್ಟ್. ಈಗ ಇಲ್ಲ ಆಗೈತ್ರಿ, ಇನ್ನೂ ಬರ್ಬೇಕು, ಇನ್ನೂ 3 ಮಂತ್ಸ್ ಬೇಕಾ? ಮತ್ತು ಪ್ರಾಸಿಕ್ಯೂಷನ್ ಯಾಕೆ ಕ್ಯಾನ್ಸಲ್ ಆಯ್ತು ಕೋರ್ಟ್ನಿಂದಾರೆ? ನಮ್ಮ ವಾದ ಅಲ್ಲೇ ಇತ್ತು. ಪ್ರಾಸಿಕ್ಯೂಷನ್ ಹತ್ರ ಅವಶ್ಯಕತೆ ಯಾವಾಗಲೇ ತಪ್ಪು ಅಂತ ಕಂಡ ಮೇಲೆ ಪ್ರಾಸಿಕ್ಯೂಷನ್ದು ಅನುಮತಿ ಬೇಕು. ಅದನ್ನು ಮುಂಚೆನೇ ಕೊಟ್ಟಾರೆ. ಅದು ತಪ್ಪು ಅಂತ ಹೇಳ್ತಾ ಇದ್ದು ಅದನ್ನು ಕೋರ್ಟಿನ ತಡೆ ಹಿಡಿದಿರಲ್ಲ. ಅದು 17ನೇ ಎನ್ಕ್ವೈರಿ ಕೊಟ್ಟಿದ್ದಾರೆ. ಎನ್ಕ್ವೈರಿಗೆ ಯಾರೂ ತಕರಾರು ಇಲ್ಲೇ ಇಲ್ಲ. ತಕರಾರು ಹಿಡಿದು ಪ್ರಾಸಿಕ್ಯೂಷನ್ದು ಜಗಳ. ಸೊ ಈಗ ಕೋರ್ಟ್ ತಡೆ ಹಿಡಿದಿದೆ, ಮತ್ತು ಯಾರಿಗೆ ಹಿನ್ನಡೆ ಯಾರಾಯ್ತು ಈಗ? ಸೊ ಎನ್ಕ್ವೈರಿ ಈಗ ಹಂಗೆ ಎಲ್ಲರೂ ಕೇಸ್ ಮ್ಯಾಗ ಎಲ್ಲರೂ ಅದಾರಲ್ಲ, ಈಗ ಮಂತ್ರಿಗಳಾಗಿ ಮುಂದುವರೆದಿದ್ದಾರೆ. ಮತ್ತು CM ಯಾಕೆ ಸ್ಪೆಷಲ್ ಕೇಸ್ ಅಂತ ಇದು. ಸ್ಟೇಟ್ದಲ್ಲಿದ್ದಾರೆ, ಸೆಂಟ್ರಲ್ನಲ್ಲಿದ್ದಾರೆ, ಹಿಂದೂ ಇದ್ದಾರೆ, ಮುಂದಿನ ಸರ್ಕಾರದಲ್ಲಿ ಇರ್ತಾರೆ. ಇವ್ರಿಗೆ ಯಾಕೆ ಅನ್ನೋದು ವಾದ ಎಲ್ಲರದು ಅಷ್ಟೇ. ಬೇರೆ ಯಾರ ಮೇಲೆ ಕೇಸ್ ನಡೆದಿಲ್ಲ. ಈಗ ಚಾರ್ಜ್ ಶೀಟ್ ಆಗಿದೆ, ಕೇಸ್ ನಡೆದಿದೆ, ಎನ್ಕ್ವೈರಿ ನಡೀತಾ ಇದೆ, ಬೇರೆ ಬೇರೆ ಹಂತಗಳಲ್ಲಿದೆ. ಮತ್ತು ಅವರು ಮಂತ್ರಿ ಆಗಿದ್ದಾರೆ. ಇವ್ರದ್ದೇನು ಸ್ಪೆಷಲ್ ಅಂತ ಇದಿಲ್ಲ. ಅವ್ರ ನೇತೃತ್ವದಲ್ಲಿ ಚುನಾವಣೆ ಆಗಿದೆ. ಅವ್ರ ಲೀಡರ್ಶಿಪ್ನಲ್ಲಿ ಜನ ಇದ್ದಾರೆ, ಶಾಸಕರಿದ್ದಾರೆ, ಕಾರ್ಯಕರ್ತರಿದ್ದಾರೆ. ಆ ಕಾರಣಕ್ಕಾಗಿ ಅವ್ರು ಮುಂದುವರಿಬೇಕಂತ ಎಲ್ಲರೂ ಹೇಳ್ತಿದ್ದಾರೆ ಅಷ್ಟೇ. ಅದು ಇನ್ನೂ ಇದೆ. ಈಗ ಈ ಅವಧಿಗೆ ಅವ್ರನ್ನ ಆರಿಸ್ಕೊಟ್ಟಿದ್ದಾರೆ ಜನ. ಇರಬೇಕಂತ ಬಯಸ್ತಾ ಇದ್ದಾರೆ ಎಲ್ಲರೂ. ನಾವು ಬಯಸ್ತೀವಿ, ಮುಂದುವರಿಬೇಕಂತ ಎಲ್ಲರೂ ಸಹಮತ ವ್ಯಕ್ತ ಮಾಡಿದ್ವಿ. ನೋಡೋಣ ಎಲ್ಲಿಗೆ ಆಗ್ತೈತೆ. ಈ ಹಂತದಲ್ಲಿ ಮುಂದುವರಿತಾರೆ ಅಂತ ಹೇಳ್ಬೋದು. ಎಲ್ಲರೂ ಇದೆಲ್ಲ, ಮತ್ತು ಯಾರಿಲ್ಲ, ಎಲ್ಲರೂ ಒಟ್ಟಾಗಿದ್ದಾರೆ. ಎಲ್ಲರೂ ಆಲ್ಮೋಸ್ಟ್ ನಿಮ್ಮ ಮುಂದೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅವರ ಬೆಂಬಲ ವ್ಯಕ್ತ ಮಾಡಿದ್ದಾರೆ. ಅದನ್ನು ಕೇಳ್ಬೇಕು, ನನಗೆ ಯಾರು ಕೇಳ್ದ ಅವ್ರು ಹೇಳ್ತಾರೆ. ನಾ ಏನು ಹೇಳೋದಕ್ಕೆ, ನಾನು ಪಾರ್ಟಿ ಅಲ್ಲ ಅಂತ ಹೇಳಿ ನಿಮಗೆ ಎಷ್ಟೋ ಸಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.